ತಮ್ಮ ಪಕ್ಷದ ಕಾರ್ಯಕರ್ತರು ಸೋಲುಗಳಿಂದ ಧೃತಿಗೆಡದಂತೆ ಧೈರ್ಯ ತುಂಬಲು ಇಂದು ಮಾಜಿ ಸಚಿವರಾದ ಕಿಮ್ಮನೆ ರತ್ನಾಕರ್ ಅವರು ಹೊಸನಗರಕ್ಕೆ ಆಗಮಿಸಿ ಕಾಂಗ್ರೆಸ್ ಕಚೇರಿ ಗಾಂಧಿ ಮಂದಿರದಲ್ಲಿ ಪಕ್ಷದ ಕಾರ್ಯಕರ್ತರೊಂದಿಗೆ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಿಮ್ಮನೆ ರತ್ನಾಕರ್ ಅವರು, ಇದೊಂದು ಕೋಮುವಾದ ಹಣದ ಹಂಚಿಕೆಯ ಚುನಾವಣೆಯಾಗಿದ್ದು 6ನೇ ತಾರೀಖು ಒಂದೇ ದಿನ ಹಂಚಿದ ಹಣವೇ ಚುನಾವಣಾ ಫಲಿತಾಂಶ ಬದಲಾಗಲು ಕಾರಣವಾಯಿತು. ಆದ್ದರಿಂದ 100 ಕೋಟಿ ಹಂಚಿದರೆ ಒಂದು ಕ್ಷೇತ್ರದ ಚುನಾವಣಾ ಫಲಿತಾಂಶವೇ ಬದಲಾಗುವ ಪರಿಸ್ಥಿತಿ ಬರುತ್ತದೆ ಎಂದರು. ಇದು ಕೋಮುವಾದ ಹಣ ಹಂಚಿಕೆ ಇದೆಲ್ಲದೂ ಕೂಡ ನನಗೆ ತೀರ್ಥಹಳ್ಳಿಯಿಂದ ನಾನು ಸೋತಿದ್ದೇನೆ. ಬಹುಶಃ BJಪಿಯವರು 70 ಕೋಟಿ ಖರ್ಚು ಮಾಡಿದ್ರೆ ಅಲ್ಲಿ ನಾನು ಸೋಲ್ತಿರಲಿಲ್ಲ. ಇಲ್ಲೂ ಅಷ್ಟೇ, ಬಹುಶಃ 6ನೇ ತಾರೀಕು ಅವರು ಮಾಡಿದ ಖರ್ಚಿದೆಯಲ್ಲ, 6ನೇ ತಾರೀಕು ಒಂದು ದಿನ ಹಿಂದಿನ ಕೈ ಬಿಟ್ಬಿಡಿ, ಒಂದಿನ ಮಾಡಿದ ಖರ್ಚಿದೆಯಲ್ಲ ಅದು ಸುಮಾರು ಒಂದು 100 ಕೋಟಿ ರೂಪಾಯಿ ಇರ್ತದೆ. ಎಲ್ಲ ಫಲಿತಾಂಶನೂ ಬದಲಾವಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ನಾವೀಗ ನಮ್ಮ ಜನರನ್ನ, ಮತದಾರರನ್ನ ಸೈದ್ಧಾಂತಿಕವಾಗಿ ನಾವು ಇದ್ದೇವೆ ಅನ್ನೋದನ್ನ ತಿಳಿಸೋ ಪ್ರಯತ್ನ ನಾವು ಮಾಡಬೇಕು. ಈಗ ಒಂದು 100 ಕೋಟಿ ರೂಪಾಯಿನ ಒಂದಿನ ವಿತರಣೆ ಆದರೆ ಫಲಿತಾಂಶನ ಬದಲಾವಣೆ ಮಾಡುವಂಥ ಶಕ್ತಿ ಬರುತ್ತೆ. ಅದರಿಂದ ನಾವು ಅದಕ್ಕೆ ಅಧೀನರಾಗೋದು ಅಥವಾ ಅಯ್ಯೋ ನಾವು ಸೋತ್ಬಿಟ್ಟಿವಲ್ಲ ಅಂತ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ಅಂತಕ್ಕಂಥ. ಈ ಸಂದರ್ಭ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಫಲಿತಾಂಶದ ಮೇಲೆ ಅಧಿಕಾರದಲ್ಲಿದ್ದ ಸರ್ಕಾರ ಪ್ರಭಾವ ಬೀರಲು ಸಾಧ್ಯವಿದೆ. ಮೋದಿ ಕ್ಷೇತ್ರದ ಚುನಾವಣೆಯನ್ನು ಕೊನೆಯಲ್ಲಿ ನಿಗದಿಗೊಳಿಸಿದ್ದೇ ಇದಕ್ಕೊಂದು ಉದಾಹರಣೆ. ಚುನಾವಣಾ ಆಯೋಗ ಮತ್ತು ಕಮಿಷನರ್ ಮೇಲೆ ನಂಬಿಕೆ ಇದೆಯೇ ಎಂದು ಮಾಧ್ಯಮದವರಿಗೆ ಪ್ರಶ್ನಿಸಿದರು. ಈ ಚುನಾವಣೆ ಆ ಚುನಾವಣೆ ಅಂತಲ್ಲ, ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಅದ್ರ ಬಗ್ಗೆ ಹಿಂದೆ ಚುನಾವಣಾ ಕಮಿಷನರ್ ಓಪನ್ ಆಗಿ ಟೆಸ್ಟ್ ಮಾಡಬಹುದು. ನಿಮಗೆ ನಂಬಿಕೆ ಇದೆಯಾ ಚುನಾವಣಾ ಕಮಿಷನರ್ ಮೇಲೆ? ನಿಮ್ಗೆ ಅಷ್ಟು ಜನರಿಗೆ ನಂಬಿಕೆ ಇದೆ? ನಿಮಗೆ ನಾನು ಕೇಳ್ತೇನೆ, ನಿಮಗೆ ಕೇಳ್ತೇನೆ, ಪ್ರಧಾನಮಂತ್ರಿ ಹೇಳದಿದ್ರೆ ಪ್ರಧಾನಮಂತ್ರಿ ಕ್ಷೇತ್ರದ್ದು 1ನೇ ತಾರೀಕಿಗೆ ಬರ್ತಿದ್ದ ಫಸ್ಟಿಗೆ ಮಾಡಿ ಮುಗಿಸ್ಬೋದಿತ್ತ, ಮಧ್ಯದಲ್ಲಿ ಮಾಡ್ಬೋದಿತ್ತ? ಎಲ್ಲ ಕಡೆ ಚುನಾವಣೆಗೆ ಹೋಗಕ್ಕಾಗಲ್ಲ ಅಂತ 7 ಹಂತದ ಚುನಾವಣೆ ಮಾಡಿರದೆ ಪ್ರಧಾನಮಂತ್ರಿ ಎಲ್ಲಾ ಕ್ಷೇತ್ರಕ್ಕೂ ಹೋಗಿ ಎಲ್ಲಾ ರಾಜ್ಯದಲ್ಲೂ ಕ್ಯಾನ್ವಾಸ್ ಮಾಡಿ ಬಂದು ಲಾಸ್ಟಿಗೆ ಅವ್ರು ತಿಳ್ಕೊಂಡು ಹೋಗಲ್ಲ. ಸ್ವಾಮಿ ಏನಾದ್ರು ಕುತ್ಕೊಂಡು ಇದನ್ನ ಪಬ್ಲಿಕ್ ಮಾಡ್ಬೇಕು ಅಂತ ಗುಟ್ಟೆಲ್ಲ ಕುತ್ಕೊಂಡ್ಬಂದಿತ್ತಲ್ಲ. ನಾನು ಭಾರಿ ಧರ್ಮ ಆಧಾರಿತ ಅಂತ ಅನ್ನೋದನ್ನ ಜನರಿಗೆ ಕನ್ವಿನ್ಸ್ ಮಾಡಬೇಕಾಗಿದೆ. ಅಧೀರರಾಗುವುದು ಸೋತು ಬಿಟ್ಟೆವು ಎಂದು ಯೋಚನೆ ಮಾಡಬೇಕಾದ ಅಗತ್ಯವಿಲ್ಲ ಎಂದು ಹೇಳಿದ ಕಿಮ್ಮನೆ ರತ್ನಾಕರ್ ಅವರು, ಸೋಲುಗಳನ್ನು ನಾವು ತಾತ್ಕಾಲಿಕವಾಗಿ ತೆಗೆದುಕೊಳ್ಳಬೇಕು. ಇವತ್ತು ಅಧಿಕಾರ ಮತ್ತು ಹಣಕ್ಕಾಗಿ ಯೋಚನೆ ಮಾಡುವವರಿಗೆ ಇಂತಹ ಸೋಲುಗಳಿಂದ ಭ್ರಮ ನಿರಸನ ಆಗುತ್ತದೆಯೇ ಹೊರತು ಸೈದ್ಧಾಂತಿಕವಾಗಿ ಹೋರಾಟ ಮಾಡುವ ನಮಗೆ ಫಲಿತಾಂಶ ಧೃತಿಗೆಡಿಸುವುದಿಲ್ಲ, ಹಿಂದಕ್ಕೆ ಸರಿಸುವುದೂ ಇಲ್ಲ. ಹಿಂದಕ್ಕೆ ಸರಿಸುವುದಾಗಿದ್ದರೆ ನಾನು ಯಾವತ್ತೋ ಗೂಡು ಸೇರಿಕೊಳ್ಳಬೇಕಾಗಿತ್ತು ಎಂದು ತಮ್ಮ ಸೋಲನ್ನು ಉದಾಹರಣೆಯಾಗಿ ನೀಡಿದರು. ಸೈದ್ಧಾಂತಿಕವಾಗಿ ನಾವು ಹೋರಾಟ ಮಾಡಬೇಕು. ರಾಷ್ಟ್ರೀಯ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರು ತೆಗೆದುಕೊಂಡ ನಿಲುವು ಮೋದಿಯವರ ಅಹಂಕಾರ ಮುರಿದಿದೆ. ಈಗ ಮೋದಿಯವರ ಪರಿಸ್ಥಿತಿ ಹೇಗಾಗಿದೆ ಎಂದರೆ ಪ್ರಧಾನಿ ಕುರ್ಚಿ ಮಾತ್ರ ಅವರ ಬಳಿ ಇದ್ದು ಅದರ ಕಾಲುಗಳೆಲ್ಲ ಬೇರೆಯವರ ಕೈಯಲ್ಲಿದೆ ಎಂದು ಹೇಳಿದ ಅವರು, ಅಲ್ಲಿ ಸೊಂಟ ಮುರಿದಿರುವುದರಿಂದಲೇ ಇಲ್ಲಿ ರಾಘವೇಂದ್ರ ಗೆಲುವನ್ನು ಕಾರ್ಯಕರ್ತರು ಪೂರ್ಣ ಪ್ರಮಾಣದಲ್ಲಿ ಆಚರಿಸಲಿಲ್ಲ. ಎಲ್ಲರೂ ಹೊಡೆದರು ಎಂದು ಒಂದು ಪಟಾಕಿ ಹೊಡೆದು ಸುಮ್ಮನಾದರು ಎಂದರು. ಸರಿಪಡಿಸಬೇಕಾದಂತ ವ್ಯವಸ್ಥೆ ಇದೆ. ಆದ್ರಿಂದ ಸೋಲ್ಗಳನ್ನು ನಾವು ತಾತ್ಕಾಲಿಕವಾಗಿ ತಗೋಬೇಕು ಮತ್ತು ಅಧಿಕಾರ ಮತ್ತು ಹಣಕ್ಕಾಗಿ ಯೋಚನೆ ಮಾಡೋರಿಗೆ ಮಾತ್ರ ಅದು ಭ್ರಮ ನಿರಸನ ಆಗುತ್ತೆ. ಬಿಟ್ಟರೆ ಸೈದ್ಧಾಂತಿಕವಾಗಿ ಹೋರಾಟ ಮಾಡತಕ್ಕಂಥ ನಮಗೆ ಅದೊಂದು ಏನು ನಮಗೇನು ಫಲಿತಾಂಶ ನಮ್ಮನ್ನು ಧೃತಿಗೆಡಿಸೋದು ಇಲ್ಲ, ನಮ್ಮನ್ನು ಹಿಂದಕ್ಕೆ ಸರಿಸೋದು ಇಲ್ಲ. ಹಿಂದಕ್ಕೆ ಸರಿಸೋದಕ್ಕೂ ಆಗಲ್ಲ. ಹಿಂದಕ್ಕೆ ಸರಿಸೋದೇ ಹಣನೇ ಹಿಂದಕ್ಕೆ ಸರಿಸೋದು ಅಂತಾದ್ರೆ ನಾನು ಯಾವತ್ತೋ ಗೂಡು ಸೇರ್ಕೊಂಡ್ಬಿಡ್ಬೇಕಾಗಿತ್ತು ನನ್ನ ಪರಿಸ್ಥಿತಿನಲ್ಲಿ. ನಾವು ಅದಕ್ಕೆ ಹೇಳಿದವರಲ್ಲ,
ಇದರಲ್ಲಿ ಸೈದ್ಧಾಂತಿಕವಾಗಿ ನಾವು ಹೋರಾಟ ಮಾಡಬೇಕು. ಬಿಜೆಪಿಯನ್ನು ಸೈದ್ಧಾಂತಿಕವಾಗಿ ಈ ದೇಶದಲ್ಲಿ ಒಂದು ಅರ್ಥದಲ್ಲಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ರಾಹುಲ್ ಗಾಂಧಿ ತೆಗೆದುಕೊಂಡಿರ್ತಕ್ಕಂಥ ನಿಲುವು ಹೆಚ್ಚು ಕಡಿಮೆ ಮೋದಿ ಅವರಿಗೆ ಸಿಕ್ಕ ಅಹಂಕಾರದ್ದೇನಿತ್ತು ಈಗ ನೋಡಿ, ನೀವೀಗ ಮಾಧ್ಯಮದವರು ನೋಡೋದಲ್ಲ, ಮೊನ್ನೆ ಒಂದೇ ದಿನ ಇಡೀ ದಿನ ಒಂದೇ ಬಟ್ಟೆ ಹಾಕಿದ್ರು. 5ನೇ ತಾರೀಕು ಒಂದೇ ದಿನ ಬೆಳಿಗ್ಗೆ ಹಾಕಿದ ಬಟ್ಟೆ ಸಂಜೆವರೆಗೆ, ಹಿಂದಿನ ಬೇರೆ ದಿನ ಆಗಿದ್ರೆ 5 ಸರಿ ಚೇಂಜ್ ಮಾಡೋದು, ಚೇಂಜೇ ಮಾಡೋಕ್ಕಾಗಿಲ್ಲ. ಈಗೇನಂದ್ರೆ ಪ್ರೈಮ್ ಮಿನಿಸ್ಟರ್ ಕುರ್ಚಿ ಒಂದು ಸಿಕ್ಕಿದೆ ಬಿಟ್ಟರೆ ಕಾಲು ಪೂರ್ತಿ ಬೇರೆಯವ್ರ ಹತ್ರ ಇದೆ, ಕಾಲು ಪೂರ್ತಿ ಬೇರೆಯವ್ರ ಹತ್ರ ಇದೆ. ಅವ್ರೇನು ಅಂದ್ಕೊಂಡಿದ್ರು ಆ ಪರಿಸ್ಥಿತಿ ಇಲ್ಲ. ನಾನು ಯಾತಕ್ಕೆ ಇವರೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಅನಂತಮೂರ್ತಿ ಸತ್ತಾಗ ಈ ವರ್ಗದ ಜನ ಪಟಾಕಿ ಹೊಡೆದಿದ್ರು, ಈ ಸರಿ ಒಂದೇ ಪಟಾಕಿಗೆ ಮುಗಿಸಿದೆ. ಅವ್ರಿಗೇನು ರಾಘವೇಂದ್ರ ಗೆದ್ರು ಪೂರ್ತಿ ಹಬ್ಬ ಮಾಡೋಕ್ಕಾಗಿಲ್ಲ. ಅವ್ರಿಗೆ ಅಲ್ಲಿ ಮೇಲ್ಗಡೆ ಸೊಂಟ ಮುರಿದೋಗಿದ್ರಲ್ಲ, ಪೂರ್ತಿ ಹಬ್ಬ ಮಾಡೋಕ್ಕಾಗಿಲ್ಲ ಅವರಿಗೆ. ಇದು ಪಟಾಕಿ ಹೊಡಿಬೇಕಲ್ಲ, ಎಲ್ಲರೂ ಹೊಡಿತಾರ ಅಂತ ಇವರು ಹೊಡೆದಾಗ ಆ್ಯಕ್ಚುಲಿ ಅವ್ರಿಗೆ ಪೂರ್ತಿ ಏನು ನೆಮ್ಮದಿ ಸಿಗಲ್ಲ. ಬಟ್ ಇಂಡಿಯಾ ಒಕ್ಕೂಟದವರು ಕರೆಕ್ಟ್ ಪೊಸಿಷನ್ ತಗೊಂಡಿದ್ದಾರೆ. ಈಗ ಅವಕಾಶ ಕೊಡ್ಬೇಕು ಅವರಿಗೆ, ಈಗ ಅವಕಾಶ ಕೊಡ್ಬೇಕು ಅವ್ರಿಗೆ. ಅಂದರೆ ನಾನು ಏನು ಹೇಳ್ತೀನೋ ಅದೇ ಈ ದೇಶದ ಕಾನೂನು, ನಾನು ಏನು ಹೇಳ್ತೀನೋ ಈ ದೇಶದ. ನೀವು ಜಾಕ್ಟಿ ಹೊಡಿದಿದ್ರೆ ಎಲ್ಲ ಜಾಕ್ಟಿ ಹೊಡೆದ್ರಲ್ಲಿ ಅಲ್ಲ, ಕೊರೋನಾ ಹೋಗುತ್ತೆ ಜಾಕ್ಟಿ ಹೊಡಿದ್ರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಜಿ ಚಂದ್ರಮೌಳಿ, ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಬಿಆರ್ ಪ್ರಭಾಕರ್, ಬಿಜಿ ನಾಗರಾಜ್, ಕರುಣಾಕರ ಶೆಟ್ಟಿ, ಉದಯ್ ಗೌಡ, ಟಾಕಪ್ಪ, ಇಕ್ಬಾಲ್, ಶಂಕರಪ್ಪ, ಉಬೇದ್, ಜಯನಗರ ಗುರು ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಪೋಸ್ಟ್ ಮಾಠಂ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್. ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostmatham.in ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ.